ಒಬ್ಬ ಅಭ್ಯರ್ಥಿಗಳಿಗೆ ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆಯ ಕುರಿತು ಒಂದು ಗೊಂದಲ ಇದೆ. ಕಡ್ಡಾಯ ಕನ್ನಡ ಪರೀಕ್ಷೆ ಏನಿದೆ ಅದು ಎಲ್ಲ ಅಭ್ಯರ್ಥಿಗಳು ಬರೀಬೇಕಾ ಅಥವಾ ಕೆಲವು ಸೀಮಿತ ಅಭ್ಯರ್ಥಿಗಳು ಬರೀಬೇಕಾ ಅನ್ನೋದು. ಈ ಒಂದು ವಿಡಿಯೋದಲ್ಲಿ ನಾನು ಈ ಕಡ್ಡಾಯ ಕನ್ನಡ ಪರೀಕ್ಷೆ ಏನಿದೆ ಅದು ಯಾರಿಗೆ ಸೀಮಿತವಾಗಿರುತ್ತೆ ಮತ್ತು ಅದರಲ್ಲಿ ಬರುವ ಅಂಕವನ್ನು ನಿಮ್ಮ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಏನು ರಿಸಲ್ಟ್ ಬರುತ್ತೆ ಅದ್ರ ಜೊತೆ ಕಂಪೇರ್ ಮಾಡ್ತಾರಾ ಅನ್ನೋದನ್ನು ತಿಳಿಸ್ತೀನಿ. ನೋಡಿ, ಈ ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆ ಏನಿದೆ ಇದು 150 ಅಂಕಗಳಿಗಿರುತ್ತೆ. ಬಹು ಆಯ್ಕೆ ಮಾದರಿಯಲ್ಲಿರುತ್ತೆ. ಮೀನ್ಸ್ ಚೂಸ್ ದ ರೈಟ್ ಆನ್ಸರ್ ಅನ್ನೋ ರೀತಿಯಲ್ಲಿ ಇರುತ್ತೆ. ಅಂದರೆ ಸರಿಯಾದ ಒಂದು ಉತ್ತರವನ್ನು ಆಯ್ಕೆ ಮಾಡೋದು, ಟಿಕ್ ಮಾಡೋದು, ಆ ಒಂದು ಪ್ಯಾಟರ್ನಲ್ಲಿ ಈ ಒಂದು ಪರೀಕ್ಷೆ 150 ಅಂಕಕ್ಕೆ ಇರುತ್ತೆ. ಈ ಒಂದು ಪತ್ರಿಕೆಯನ್ನು ನೀವು ಪಾಸ್ ಆಗಬೇಕು ಅಂದರೆ ಮಿನಿಮಮ್ 50 ಅಂಕಗಳನ್ನ ಗಳಿಸಬೇಕು. ಆ 50 ಅಂಕಗಳನ್ನ ಯಾರು ಗಳಿಸಬೇಕು? ಎಲ್ಲ ಅಭ್ಯರ್ಥಿಗಳು ಗಳಿಸಬೇಕಾ ಅಥವಾ ಕೆಲವರು ಗಳಿಸ್ಬೇಕಾ ಅನ್ನೋದನ್ನು ತಿಳಿಯೋದಾದರೆ ನೋಡಿ, ಯಾರು ತಮ್ಮ SLC 10th ಹಾಗೂ PUCಯಲ್ಲಿ ಕನ್ನಡವನ್ನು ಪ್ರಥಮ ಹಾಗೂ ದ್ವಿತೀಯ ಭಾಷೆಯಾಗಿ ಓದಿರೋದಿಲ್ಲ, ಯಾರಿಗೆ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಇರೋದಿಲ್ಲ, ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಇರೋದಿಲ್ಲ, ಅಂತಹ ಅಭ್ಯರ್ಥಿಗಳು ಈ ಒಂದು ಎಕ್ಸಾಮನ್ನು ಕಂಪಲ್ಸರಿ ಬರೀಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಕೆಲವ್ರು ಏನು ಮಾಡಿರ್ತಾರೆ ಅಂದರೆ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷನ್ನು ತೆಗೆದುಕೊಂಡು ಸೆಕೆಂಡ್ ಲ್ಯಾಂಗ್ವೇಜ್ ಸ್ಯಾನ್ಸ್ಕ್ರಿಟನ್ನು ತೆಗೆದುಕೊಂಡಿರ್ತಾರೆ. ಅಂತಹ ಅಭ್ಯರ್ಥಿಗಳು PUCಯಲ್ಲಿ ಸೆಕೆಂಡ್ ಲ್ಯಾಂಗ್ವೇಜ್ ಸ್ಯಾನ್ಸ್ಕ್ರಿಟ್, ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷನ್ನು ತೆಗೆದುಕೊಂಡಿರ್ತಾರೆ ನೋಡಿ, ಅಂತಹ ಅಭ್ಯರ್ಥಿಗಳು ಈ ಒಂದು ಪರೀಕ್ಷೆಯನ್ನು ಬರೀಬೇಕಾಗುತ್ತೆ. ಇದು ಎಲ್ಲ ಅಭ್ಯರ್ಥಿಗಳಿಗೂ ಅನ್ವಯಿಸೋದಿಲ್ಲ. ಯಾರು ತಮ್ಮ SLC ಹಾಗೂ PUCಯಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಆ್ಯಂಡ್ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡವನ್ನು ತೆಗೆದುಕೊಂಡಿರೋದಿಲ್ಲವೋ ಅಂತಹ ಅಭ್ಯರ್ಥಿಗಳಿಗೆ ಮಾತ್ರ. ಬೇರೆ ಅಭ್ಯರ್ಥಿಗಳು ತಮ್ಮ ಕಾಂಪಿಟೇಟಿವ್ ಸಿಲೆಬಸ್ ಏನಿದೆ ಅದಕ್ಕೆ ಪ್ರಿಪೇರ್ ಆದರೆ ಸಾಕು. ಯಾರು ಈ ಫಸ್ಟ್ ಲ್ಯಾಂಗ್ವೇಜ್ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಓದಿಲ್ಲ ನೋಡಿ, ಅಂತಹ ಅಭ್ಯರ್ಥಿಗಳು ಸ್ವಲ್ಪ ಮಟ್ಟಿಗೆ ಈ ಕನ್ನಡ ಒಂದು ಪ್ರಿಪ್ರೇಷನನ್ನು ಮಾಡಿ. ಯಾಕಂದರೆ ಮಿನಿಮಮ್ ನೀವು 50 ಅಂಕವನ್ನು ತೆಗಿಬೇಕು ಪಾಸ್ ಆಗಲಿಕ್ಕೆ. ನೀವು ಪಾಸ್ ಆದರೆ ಮಾತ್ರ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಲಿಕ್ಕೆ ಕೂರಲಿಕ್ಕೆ ಅವಕಾಶವಿರುತ್ತೆ. ನೀವು ಇಲ್ಲೇ ಫೇಲ್ ಆಯ್ತಂದರೆ ನೀವು ಕಾಂಪಿಟೇಟಿವ್ ಎಕ್ಸಾಮ್ಲಿಕ್ಕೆ ಕೂರಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಕನ್ನಡವನ್ನು ನೀವು ಫಸ್ಟು ಒಂದು 50 ಅಂಕ ಏನು ತೆಗಿಬೇಕು ಅದನ್ನು ನೀವು ಫಸ್ಟ್ ಕಾನ್ಸಂಟ್ರೇಟ್ ಮಾಡಿ, ಅದಾದಮೇಲೆ ಕಾಂಪಿಟೇಟಿವ್ಗೆ ಪ್ರಿಪೇರ್ ಆಗಿ. ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ಗೆ ರಿಲೇಟೆಡ್ ಆಗಿ ಹಲವಾರು ಟಾಪಿಕ್ಗಳನ್ನು ನಾವು ವಿಡಿಯೋ ಮೂಲಕ ನಿಮಗೆ ತಿಳಿಸಿದ್ದೀವಿ. ಬೇಸಿಕ್ ಆಫ್ ಕಂಪ್ಯೂಟರ್, ಲಾಜಿಕಲ್ ರೀಸನಿಂಗ್, ಹೀಗೆ ಹಲವಾರು ವಿಷಯಗಳನ್ನು ನಾವು ನಮ್ಮ ಒಂದು ಚಾನಲಲ್ಲಿ ವಿಡಿಯೋ ಮೂಲಕ ನಿಮಗೆ ತಿಳಿಸಿದ್ದೀವಿ. ಅವುಗಳನ್ನ ನೋಡಿ ಕೂಡ ನೀವು ಈ ಒಂದು ಎಕ್ಸಾಮ್ಗೆ ಪ್ರಿಪೇರ್ ಆಗಬಹುದು. ವಿಡಿಯೋದಲ್ಲಿ ಹೇಳಿರುವಂತಹ ಮಾಹಿತಿ ನಿಮಗೆ ಅರ್ಜಿ ಸಲ್ಲಿಸಲಿಕ್ಕೆ ತುಂಬ ಹೆಲ್ಪ್ಫುಲ್ ಆಗಿದ್ರೆ ಮಾತ್ರ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಹೀಗೆ ವಿಲೇಜ್ ಅಕೌಂಟೆಂಟ್ ಜಾಬ್ನ ಕುರಿತು ಮತ್ತು ಅದರ ಒಂದು ಕ್ಲಾಸಸ್ನ ಕುರಿತು ವೀಡಿಯೋಸ್ಗಾಗಿ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ ಇದೆ, ಅಲ್ಲೂ ಕೂಡ ನಾವು ಈ ವಿಲೇಜ್ ಅಕೌಂಟೆಂಟ್ ಜಾಬ್ನ ಕುರಿತು ಒಂದು ಅಪ್ಡೇಟ್ಗಳನ್ನು ಮತ್ತು ಎಕ್ಸಾಮ್ ಸಿಲೆಬಸ್ ಟಾಪಿಕ್ಗಳ ಬಗ್ಗೆ ನಾವು ಡಿಸ್ಕಸನ್ನು ಮಾಡ್ತಿರ್ತೀವಿ. ಅಲ್ಲಿಗೂ ಕೂಡ ನೀವು ಜಾಯ್ನ್ ಆಗಬಹುದು.